ನಮಸ್ಕಾರ ಸ್ನೇಹಿತರೆ. ಜಸ್ಟಿಸ್ ಫಾರ್ ಸೌಜನ್ಯ. ಖಂಡಿತವಾಗ್ಲೂ ಸೌಜನ್ಯಾಳ ಸಾವಿಗೆ ನ್ಯಾಯ ಸಿಗಲೇಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ ಸುಪ್ರೀಂ ಕೋರ್ಟಿಂದ ರಾಜ್ಯ ಸರ್ಕಾರಕ್ಕೆ ಹಾಗೂ CBIಗೆ ನೋಟಿಸ್ ಜಾರಿ ಮಾಡಿದೆ ಅಂತ. ನೋಡೋಣ ಸ್ನೇಹಿತರೆ, ಏಪ್ರಿಲ್ 29ನೇ ತಾರೀಕು ಏನಾಗುತ್ತೆ ಅಂತ ಕಾದ್ ನೋಡೋಣ. ನೋಡಿ ಸ್ನೇಹಿತರೆ, ಸೌಜನ್ಯ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿ ಆಲ್ರೆಡಿ 13 ವರ್ಷ ಕಳೆದೋಗಿದೆ. ಇದು 14ನೇ ವರ್ಷ. ನೋಡಿ ಸ್ನೇಹಿತರೆ, ಇಷ್ಟು ದಿನ ಖಂಡಿತವಾಗ್ಲೂ ಕಮೆಂಟ್ ಮಾಡ್ತಾಯಿದ್ರು ಕೆಲವರು, ಸಂತೋಷ್ ರಾವೇ ನಿಜವಾದ ಆರೋಪಿ, ಖಂಡಿತ ಅವನೇ ಅತ್ಯಾಚಾರಿ ಅಂತ. ನೋಡಿ ಸ್ನೇಹಿತರೆ, ಯಾರೆಲ್ಲ ಹೇಳ್ತಾಯಿದ್ರು ಖಂಡಿತವಾಗ್ಲೂ ಈಗ ಅವ್ರಿಗೊಂದು ಸುವರ್ಣಾವಕಾಶ ಇದೆ. ಅದೇನಪ್ಪ ಅಂದರೆ, ನೋಡಿ ಇವ್ರ ಹತ್ರ ಏನಾರು ಆಧಾರ ಇದ್ದರೆ ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ಗೆ ಈಗ ಹೋಗಿ ಅವರು ಸಲ್ಲಿಸ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದು ಬಿಟ್ಬಿಟ್ಟು ಸುಮ್ಮನೆ ವಾಟ್ಸಪ್ ಮಾಡಿಕೊಂಡು ಅಂದರೆ ಸ್ಟೇಟಸ್ ಹಾಕ್ಕೊಂಡು ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಬರೀ ಯೂಟ್ಯೂಬಲ್ಲಿ ಹಾಕ್ಕೊಂಡು ಸುಮ್ಮನೆ ಸಂತೋಷ್ ರಾವೇ ಆರೋಪಿ ಅಪರಾಧಿ ಅಂತ ಹೇಳ್ಕೊಂಡು ಪ್ರಯೋಜನ ಇಲ್ಲ ಸ್ನೇಹಿತರೆ. ನೋಡಿ, ಇದ್ರ ಜೊತೆಯಲ್ಲಿ ಖಂಡಿತವಾಗ್ಲೂ ಈ 3 ಜನದ ಹೆಸರು ನಾವು ಹೇಳಲೇಬೇಕಾಗುತ್ತೆ. ಯಾರಪ್ಪ ಅದು ಅಂತೀರಾ? ನೋಡಿ ಸ್ನೇಹಿತರೆ, ಒಂದು ವೇಳೆ ಏನಾದರೂ ಸುಪ್ರೀಂ ಕೋರ್ಟು ಮರು ತನಿಖೆಗೆ ಆದೇಶ ಕೊಟ್ಟರೆ ಖಂಡಿತವಾಗ್ಲೂ ನೋಡಿ ಉದಯ್ ಜೈನ್ನ ಏನಾದರೂ ತನಿಖೆಗೆ ಒಳಪಡಿಸ್ತಾರಾ? ಸಂತೋಷ್ ರಾವ್ನ ಕೂಡ ತನಿಖೆಗೆ ಒಳಪಡಿಸ್ತಾರಾ? ನೋಡಿ ಸ್ನೇಹಿತರೆ, ಇದ್ರ ಜೊತೆಯಲ್ಲಿ ಖಂಡಿತವಾಗ್ಲೂ ವೀರೇಂದ್ರ ಹೆಗಡೆಯವ್ರ ಬಗ್ಗೆ ಕೂಡ ಹೇಳಬೇಕಾಗುತ್ತೆ. ನೋಡಿ, ಅವರು ಹೇಳಿದ್ದಾರೆ, ನನ್ನ ತಮ್ಮನ ಮಗ ಅಂದರೆ ಆ ಮಗು ಆ ದಿವಸ ಅಮೇರಿಕಾದಲ್ಲಿತ್ತು, ಅಂದರೆ ವಿದೇಶದಲ್ಲಿತ್ತು. ಖಂಡಿತ ಆ ಮಗುಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಖಂಡಿತವಾಗ್ಲೂ ವೀರೇಂದ್ರ ಹೆಗಡೆಯವರೇ ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ. ಖಂಡಿತ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅವರು ಹೇಳಿದ್ದಾರೆ, ನೋಡಿ ಸೌಜನ್ಯ ನಮ್ಮ ಧರ್ಮಸ್ಥಳದ ಕೂಸು, ಖಂಡಿತವಾಗ್ಲೂ ನಾವು ನೋಡಿದ್ದೀವಿ, ನಮ್ಮ ಕಣ್ಣು ಮುಂದೆನೇ ಆಡಿ ಬೆಳೆದಿರುವಂತಹ ಕೂಸು. ಆ ಕೂಸಿಗೆ ಅನ್ಯಾಯ ಆಗಿದೆ. ಖಂಡಿತ ಯಾರು ಅತ್ಯಾಚಾರಿಗಳಿದ್ದಾರೆ ಅವ್ರನ್ನ ಖಂಡಿತವಾಗ್ಲೂ ಬಂಧಿಸಬೇಕು ಅಂತ ವೀರೇಂದ್ರ ಹೆಗಡೆ ಅವರೇ ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಯಾವುದು ಏನೇ ಆಗಲಿ, ಅದು ಯಾರು ಅತ್ಯಾಚಾರಿಗಳೇ ಇರಲಿ, ಖಂಡಿತ ಈ 13 ವರ್ಷ ಅಂದರೆ ಇದು 14ನೇ ವರ್ಷದಿಂದ ಖಂಡಿತವಾಗ್ಲೂ ಔಚ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟು ಇವತ್ತವರೆಗೂ ಔಚ್ಕೊಂಡಿದ್ದಾರೆ ಸ್ನೇಹಿತರೆ. ಅದು ಯಾರಂತ ಇವತ್ತವರೆಗೂ ಖಂಡಿತವಾಗ್ಲೂ ಕಂಡಿಡಿಯೋಕ್ಕಾಗಿಲ್ಲ ಸ್ನೇಹಿತರೆ. ಖಂಡಿತ ನಾವು ಕಾದು ನೋಡೋಣ ಏನಾಗುತ್ತೆ ಅಂತ. ನೋಡಿ ಸ್ನೇಹಿತರೆ, ಇದನ್ನೆಲ್ಲ ಬಿಟ್ಬಿಟ್ಟು ನಾವು ಆಫ್ ರೆಕಾರ್ಡು ನೋಡಿದ್ರೆ ಖಂಡಿತವಾಗ್ಲೂ ಧರ್ಮಸ್ಥಳ ಸುತ್ತಮುತ್ತನೇ ಇರೋ ಜನನೇ ಹೇಳ್ತಾರೆ ಯಾರು ನಿಜವಾದ ಅತ್ಯಾಚಾರಿಗಳು ಅಂತ. ಯಾಕಂದರೆ ನೋಡಿ, ಯಾವುದೇ ರೀತಿ ಸಾಕ್ಷಿ ಇಲ್ಲ. ನೋಡಿ ಸ್ನೇಹಿತರೆ, ಯಾವುದೇ ರೀತಿ ಇವತ್ತಿನವರೆಗೂ ಸಾಕ್ಷಿ ಇರುತ್ತಾ? ಖಂಡಿತ ಗೊತ್ತಿಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸುಪ್ರೀಂ ಕೋರ್ಟು ಏನಾದರೂ ಮರು ತನಿಖೆಗೆ ಒಳಪಡಿಸಿದ್ರೆ ಖಂಡಿತವಾಗ್ಲೂ ಸೌಜನ್ಯಾಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ, ನ್ಯಾಯ ಸಿಗುತ್ತೆ ಎಂಬ ವಿಶ್ವಾಸ ನಮಗಿದೆ ಸ್ನೇಹಿತರೆ. ಅದು ಎಂಥ ಬಲಿಷ್ಠರೇ ಆಗಲಿ ಖಂಡಿತವಾಗ್ಲೂ ನ್ಯಾಯಾಲಯದ ಮುಂದೆ ತಲೆ ಬಗ್ಗಿಸ್ಲೇಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮತ್ತೆ ಈ 3 ಜನಕ್ಕೆ ಮಂಪರು ಪರೀಕ್ಷೆಗೆ ಒಳಪಡಿಸ್ತಾರ ಇಲ್ವಾ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ಸೌಜನ್ಯಾಳ ಹತ್ಯಾ ಪ್ರಕರಣಕ್ಕೆ ನ್ಯಾಯ ಸಿಗಲೇಬೇಕು. ಜಸ್ಟಿಸ್ ಫಾರ್ ಸೌಜನ್ಯ ಸ್ನೇಹಿತರೆ. ನಾನು ನಿಮ್ಮ ವಿನಯ್ ಕುಮಾರ್ ಗೌಡ.